SRH ವರ್ಸಸ್ RR ಪ್ರಿವ್ಯೂ ವಿಡಿಯೋದಲ್ಲಿ ನೋಡೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 400 ಇಲ್ಲ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಇವತ್ತಿನ RR ವರ್ಸಸ್ SRH ಪ್ರಿವ್ಯೂ ವಿಡಿಯೋ ಹೇಳೋದಾದ್ರೆ, ಒಟ್ಟಿನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಒಟ್ಟಿನಲ್ಲಿ ನೀವು ಸೇಪಾಕಲ್ಲೇ ನಡೆಯುತ್ತೆ. ಒಟ್ಟಿನಲ್ಲಿ ಮೇನು ಇಲ್ಲಿ ಸಿಕ್ಕಾಬಿಟ್ಟೆ ಹೈ ಸ್ಕೋರ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಮೇನು ಇಲ್ಲಿ SRH ಕಡೆ ನೋಡೋದಾದ್ರೆ ಇಲ್ಲಿ ಮೇನು ತ್ರಾವಸ್ ಹೆಡ್, ಅಭಿಷೇಕ್ ಶರ್ಮಾ ಮೇನು ಕ್ಲಾಸನ್ ಗುರು. ಇಲ್ಲಿ ಕ್ಲಾಸನ್ನ ಯಾರು ಬೇಗ ಔಟ್ ಮಾಡ್ತಾರೆ, ಯಾರು ಅವರು ಬೇಗ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಅಭಿಷೇಕ್ ಶರ್ಮಾ ಮತ್ತು ತ್ರಾವಸ್ ಹೆಡ್ಡಲ್ಲಿ ಬೇಗ ಔಟ್ ಆದರೆ RRಗೆ ಸಿಕ್ಕಾಬಿಟ್ಟೆ ಅಡ್ವಾಂಟೇಜ್ ಅಂತ ಇದ್ದೇ ಇರುತ್ತೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ RR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಆದರೆ SRH ಹೆಡ್ ಸ್ಟಾರ್ಟ್ ನೋಡಿದ್ರೆ ಸಿಕ್ಕಾಬಿಟ್ಟೆ ಈಸಿ ಇರುತ್ತೆ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಕ್ಯಾಪ್ಟನ್ಸಿನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಈಶಾನ್ ಕಿಶನ್ ಆಗಲಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಆದರೆ SRH ಅವರು ಕೊನೆಯವರೆಗೂ ಬಿಟ್ಟು ಕೊಡೋದಿರೋ ಗುರು, ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡು ಹೋಗ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿಬೇಕು. ಅವರು 200 ಯಾರು ಹೊಡಿತಾರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಒಟ್ಟಲ್ಲಿ ಯಾರು ಲಾಸ್ಟ್ ಅವ್ರಿಗೆ ಮ್ಯಾಚ್ನ ತೊಗೊಂಡು ಹೋಗ್ತಾರೆ, ಕ್ಲಾಸನ್ ಆಗಲಿ, ತ್ರಾವಸ್ ಹೆಡ್ ಆಗಲಿ, ಒಟ್ಟಿನಲ್ಲಿ ಸೂರ್ಯವಂಶಿ ಆಗಲಿ, ಇಲ್ಲಿ ಯಶಸ್ವಿ ಜಯಸ್ವಾಲ್ ಆಗಲಿ, ಇವ್ರು 4 ಜನದಲ್ಲಿ ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ತೊಗೊಂಡೋದ್ರೆ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. SRH ಕಡೆ ಬೌಲಿಂಗ್ ವಿಚಾರದಲ್ಲಿ ಈಶ್ವರ್ ಮತಿರಾಣ ಆಗಲಿ, ಒಟ್ಟಿನಲ್ಲಿ ಈ ಕಡೆ ಸಂದೀಪ್ ದೀಪ್ನಾಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಒಟ್ಟಿನಲ್ಲಿ SRH ಕಡೆ ಬೌಲಿಂಗ್ ತೀರಾ ವರ್ಸ್ಟ್ ಆಗಿದೆ, RR ಕಡೆ ತೀರಾ ವರ್ಸ್ಟ್ ಆಗಿ ಕಾಣ್ತಿದೆ ಬೌಲಿಂಗ್ ವಿಚಾರದಲ್ಲಿ. ಒಟ್ಟಿನಲ್ಲಿ ಬ್ಯಾಟಿಂಗ್ ವಿಚಾರದಲ್ಲಿ ಎರಡು ಕಡೆಯೂ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ RR ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಸೂರ್ಯವಂಶಿ ಇರ್ತಾರೆ, ಯಶಸ್ವಿ ಜಯಸ್ವಾಲ್ ಇರ್ತಾರೆ. ಮೇನು ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿರೋದೆ ಇವರಿಬ್ಬರು. ಔಟ್ ಆಗ್ಬಿಟ್ರೆ ಗುರು RR ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಯಾಕೆಂದರೆ RR ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗು ಇವ್ರ ಕಡೆ ಇಲ್ಲ ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನ್ RR ಕಡೆ ಇಲ್ಲಿ ರಿಯಾಂಕ್ ಪರಾಂಗ್ ಒಂದೊಳ್ಳೆ ಮ್ಯಾಚ್ಗಳನ್ನು ಒಂದೊಂದು ಟೈಮಲ್ಲಿ ಆಡ್ತಾರೆ, ಒಂದೊಂದು ಟೈಮಲ್ಲಿ ಆಡಲ್ಲ. ಮೇನು ಇಲ್ಲಿ ಶುಭ್ಮನ್ ರೆಡ್ಮಿರ್ ಈ ಮ್ಯಾಚಲ್ಲಿ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ದೇಶಪಾಂಡೆನ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ಇಲ್ಲಿ ರವೀಂದ್ರ ಜಡೇಜಾ ಮತ್ತು ಆಚಾರ್ ಇವರಿಬ್ಬರು ಬೌಲಿಂಗ್ ಚೇಂಜಸ್ ಮಾಡಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಗುರು. ನನಗೇನು ಸಂದೀಪ್ ಶರ್ಮಾ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಆಡಿಸ್ತಾರೆ ಅಂದರೆ ನನ್ನ ಪ್ರಕಾರ ಕಷ್ಟ ಅಂತ ನನಗೆ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಮೇನು RR ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ ಗುರು. SRH ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ SRH ಟೀಮಲ್ಲಿ ಇಲ್ಲಿ ಕ್ಯಾಪ್ಟನ್ಸಿನ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಇಶಾನ್ ಕಿಶನ್ಗೆ ವಹಿಸೋಕೆ ಕೊಡೋದಿಲ್ಲ, ಬೇರೆಯವರು ಕೊಡ್ತಾರೆ. ಇಲ್ಲಿ ಅಭಿಷೇಕ್ ಶರ್ಮಾ, ಕ್ಲಾಸನ್ನು ಮತ್ತು ತ್ರಾವಸ್ ಹೆಡ್ಡು ಮತ್ತು ಅಕ್ಷಯ್ ಪಟೇಲು ಮತ್ತು ಶಿವಮ್ ಕುಮಾರು ಮತ್ತು ಇಲ್ಲಿ ಯಶೋದೂಪ್ ಇರ್ತಾರೆ ಮತ್ತು ಜಯದೇವ್ ಕುಣಾಲ್ಕಟ್ ಇರ್ತಾರೆ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ ಮತ್ತು ನನ್ನ ಪ್ರಕಾರ ಇಲ್ಲಿ ಮೇನ್ ಗುರು ಇಶಾನ್ ಕಿಶನು ಮತ್ತು ಇಲ್ಲಿ ಕ್ಲಾಸನ್ನು ಇವರಿಬ್ಬರನ್ನ ಬೇಗ ಔಟ್ ಮಾಡಬೇಕು. ಅಭಿಷೇಕ್ ಶರ್ಮಾ ಮತ್ತು ಕ್ಲಾಸನ್ನು ಅಂತ ಹೇಳ್ಕೊಳ್ಳೋ ಇನ್ನಿಂಗ್ಸ್ನ ಈಗ ಬರೋ ಹೋಗಿರೋ ಮ್ಯಾಚ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ಮ್ಯಾಚ್ಗಳಲ್ಲಿ ಇವರಿಬ್ಬರು ಆಡಿಲ್ಲ ಗುರು. ಮೇನು ಇವ್ರು 4 ಜನನ ಔಟ್ ಮಾಡಲೇಬೇಕು ಇಲ್ಲಾಂದರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಟ್ಟೇ ಬಿಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಆದರೆ SRH ಬ್ಯಾಟಿಂಗು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣ್ತಿದೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಆದರೆ RR ಕಡೆ ಏನು ಯಶಸ್ವಿ ಜಯಸ್ವಾಲು, ವೈಭವ್ ಸೂರ್ಯವಂಶಿ ಇವರು ಔಟ್ ಆಗ್ಬಿಟ್ರೆ RR ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ. ಇವ್ರ ಕಡೆ 4 ಜನ ಔಟ್ ಆದರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. RR ವರ್ಸಸ್ SRH ಸ್ಟಾರ್ಟ್ ನೋಡಿದ್ರೆ 23 ಮ್ಯಾಚಲ್ಲಿ RR ಎಷ್ಟು ಮ್ಯಾಚಪ್ಪ ಗೆದ್ದವ್ರೆ ಅಂದರೆ ಒಟ್ಟಿನಲ್ಲಿ ಮೇನು RR ಅವರು ಬರೀ 9 ಮ್ಯಾಚ್ ಗೆದ್ದಿದ್ರೆ SRH ಅವರು 14 ಮ್ಯಾಚ್ ಗೆದ್ದವ್ರೆ. ಲೋ ಸ್ಕೋರ್ ವಿಚಾರದಲ್ಲಿ RR ಅವರು ಬರೀ 100 ರನ್ ಹೊಡೆದಿದ್ರೆ SRH ಅವರು 127 ರನ್ ಹೊಡೆದವ್ರೆ. ಒಟ್ಟಿನಲ್ಲಿ ಇಬ್ಬರೂ ಹೈ ಸ್ಕೋರ್ ವಿಚಾರದಲ್ಲಿ 250 ಹೊಡೆದಿದ್ರೆ SRH ಅವರು 290 ಹೊಡೆದವ್ರೆ. ಒಟ್ಟಿನಲ್ಲಿ ಈ ಸತಿ ಸಿಕ್ಕಾಬಿಟ್ಟೆ ಹೈ ಸ್ಕೋರ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದು ಕಾಣ್ತಿದೆ ಗುರು. ಮೇನು ಗುರು ಇಲ್ಲಿ SRH ವರ್ಸಸ್ ರಾಜಸ್ಥಾನ್ ಅಂದಾಗ ನನ್ನ ಪ್ರಕಾರ ಇಲ್ಲಿ ಈ ಮ್ಯಾಚ್ನ ರಾಜಸ್ಥಾನದವರು ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ. SRH ಅವರು ಈ ಮ್ಯಾಚ್ನ ಈಸಿಯಾಗಿ ಗೆದ್ಕೊಳ್ಳೋದಿಲ್ಲ, ಸಿಕ್ಕಾಪಟ್ಟೆ ಫೈನಲ್ಗಳು ಆಡೋರೆ. ಒಟ್ಟಿನಲ್ಲಿ SRHಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಮೇನು SRH ಅವರು ಈ ಮ್ಯಾಚನ್ನ ಒಂದು ಸೈಡ್ ಮಾಡಿಕೊಡೋದಿಲ್ಲ. SRH ಅವರು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಗುರು. ಒಟ್ಟಿನಲ್ಲಿ ಟಾಸ್ ಯಾರು ಗೆಲ್ತಾರೋ ಅವ್ರ ಮ್ಯಾಚ್ ಗೆಲ್ಲೋ ಚೇಂಜಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನೋ ಕಾಣ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಕೊನೆಯವರೆಗೂ ಬಿಟ್ಟು ಕೊಡೋದಿಲ್ಲ ಅಂತ SRH ಅವರು ಒಟ್ಟಿನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು. ಒಟ್ಟಿನಲ್ಲಿ ಮೇನು
ಈ ಮ್ಯಾಚಲ್ಲಿ ಫಸ್ಟು ಚೇಸ್ ಮಾಡೋರು ಗೆಲ್ಲೋದು ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಕಷ್ಟ ಗುರು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಯಾರು 200 ಹೊಡಿತಾರೋ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ಮೇನು ಅವರು ಕೊನೆವರೆಗೂ ಬಿಟ್ಕೊಡೋದಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಯಾರು ಈ ಮ್ಯಾಚ್ನ ಗೆದ್ದರೆ ಎರಡನೇ ಚಾನ್ಸ್ GT ವರ್ಸಸ್ RR ಆಗುತ್ತೆ. ಇಲ್ಲ SRH ಅವ್ರು ಗೆದ್ದರೆ GT ವರ್ಸಸ್ SRH ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ SRH ಈ ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಈಸಿ ಅಂತ ನನಗೇನೋ ಕಾಣಿಸ್ತಿದೆ. ಆದರೆ RR ಅವರು ಕೊನೆವರೆಗೂ ಬಿಟ್ಕೊಡೋದಿಲ್ಲ, ಡಾಮಿನೇಟ್ ಮಾಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಮೇನು ವೈಭವ್ ಸೂರ್ಯವಂಶಿ ಆಗಲಿ, SSV ಜೈಸ್ವಾಲ್ ಆಗಲಿ, ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ SRHಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗುರು. ಒಟ್ಟಿನಲ್ಲಿ SRH ಅವರು ಕೊನೆವರೆಗೂ ಬಿಟ್ಕೊಡೋದಿಲ್ಲ. ಈ ಮ್ಯಾಚ್ನ 70% SRH ಗೆಲ್ಲೋದು ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ನನ್ನ ಪ್ರಕಾರ ಒಂದು 40% RR ಗೆಲ್ಲೋದು ಸಿಕ್ಕಾಪಟ್ಟೆ ಈಸಿ ಇರುತ್ತೆ ಗುರು. ಒಟ್ಟಿನಲ್ಲಿ SRH ವರ್ಸಸ್ RR ಅಲ್ಲಿ ನನ್ನ ಪ್ರಕಾರ SRH ಅವರು ಈ ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಈಸಿ ಇರೋದಿಲ್ಲ. ಆದರೆ SRH ಗೆಲ್ಲೋದು ಸಿಕ್ಕಾಪಟ್ಟೆ ಈ ಮ್ಯಾಚ್ನ ಇಂಪಾರ್ಟೆಂಟ್ ಇರುತ್ತೆ. ಒಟ್ಟಿನಲ್ಲಿ ಈ ಮ್ಯಾಚ್ನ RR ಅವರು ಗೆಲ್ತಾರೆ ಅಂತ ಅನ್ಕೋತೀನಿ ಗುರು. ಈ ಮ್ಯಾಚ್ನ RR ಅವರು ಗೆಲ್ಲಬೇಕು. ಒಟ್ಟಿನಲ್ಲಿ SRH ಈ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. SRH ವರ್ಸಸ್ RR ಅಲ್ಲಿ SRH ಅವರು RR ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ. ಆದರೆ RR ಅವರು ಡಾಮಿನೇಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗುರು. ಒಟ್ಟಿನಲ್ಲಿ ಹೈದರಾಬಾದಲ್ಲಿ ರಾಜಸ್ಥಾನದವರು ಈ ಮ್ಯಾಚ್ನ ಗೆಲ್ಲಬೇಕು ಅಂತ ಅನ್ಕೋತೀನಿ. ಆದರೆ SRH ವರ್ಸಸ್ RR ಅಲ್ಲಿ RR ಈ ಮ್ಯಾಚ್ನ ಗೆಲ್ಲಬೇಕು ಗುರು. ಒಟ್ಟಿನಲ್ಲಿ GT ವರ್ಸಸ್ RR ಮ್ಯಾಚ್ ಆಗಬೇಕು. ಎರಡನೇ ಕ್ವಾಲಿಫೈ ಮ್ಯಾಚು GT ವರ್ಸಸ್ RR ಈ ಮ್ಯಾಚ್ನ ಆಡಬೇಕು ಗುರು. ಒಟ್ಟಿನಲ್ಲಿ ನಿಮ್ಗೇನಾದ್ರು RR ವರ್ಸಸ್ SRH ಪ್ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.